next we are moving to PCR technique procedure. Okay, one ಕಡೆ ಹೇಳಬೇಕಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ 5 ಮಾರ್ಕ್ಸ್ ಗೆ ಆಲ್ರೆಡಿ ಇದನ್ನ ಕೇಳಿದ್ದಾರೆ. Okay, describe the steps involved in PCR. Okay, overall the process that is to be divided into 3 main steps. ಇಲ್ಲೇ ಇದೆ. ಒಂದು denaturation, second annealing. Okay, yes. Third ಬಂದ್ಬಿಟ್ರೆ primer extension or extension of primer ಅಂತಾನು ಹೇಳ್ಬೋದು. primer extension. ಓಕೆ, ಬಹಳ ಈಸಿ ಇದೆ, ಆರಾಮಾಗಿ ನೀವು ಬರೀಬಹುದು. ಡಯಾಗ್ರಾಮ್ ಅನ್ನು ನಿಮ್ಗೆ ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ ಗೆ ಕೇಳಬಹುದು. ಓಕೆ, ಎಸ್. ಈಗ ಒಂದ್ ಕಡೆ ನೀವು ನೋಡ್ಬೇಕಾದ್ರೆ ಇನಿಷಿಯಲಿ ನಮ್ ಕಡೆ ಏನಿತ್ತು, ಓಕೆ, ಜೀನ್ ಹ್ಯಾಸ್ ಟು ಅಥವಾ ಡಿಎನ್ಎ ಹ್ಯಾಸ್ ಟು ಆಂಪ್ಲಿಫೈ. ಓಕೆ, ಇದು ಏನಪ್ಪಾ ಅಂದ್ರೆ ಡಿಎಸ್ ಡಿಎನ್ಎ ಅಂತ ಕರಿತೀವಿ, ಡಬಲ್ ಸ್ಟ್ಯಾಂಡರ್ಡ್ ಡಿಎನ್ಎ. ಓಕೆ, that DNA has to be amplified or that is to be what we call DS DNA ಅಂತ ಕರಿತೀವಿ. ಓಕೆ, ಇಲ್ಲಿ denaturation ಅಂತಂದ್ರೆ ಓಕೆ, this is single stranded DNA that we are going to increase the temperature, heat ಅಂತ ಹೇಳ್ತೀವಿ. ಓಕೆ, that we are going to increase the temperature ಎಷ್ಟು ಇಲ್ಲಿದೆ ನೋಡಿ. ಓಕೆ, ಅದಕ್ಕಿಂತ ಒಂದು ಫಸ್ಟ್ ಪಾಯಿಂಟ್ ಹೇಳ್ತೀವಿ. Before going to start this process, at the start of PCR the reaction mixture contain ಒಂದು DNA from desired segments ಯಾವ್ದು ಮಾಡಬೇಕಾಗಿದೆ ಅದು, ನೆಕ್ಸ್ಟ್ 2 primer nucleo molecules, ಆಗಲೇ ಹೇಳಿದೆ ನಿಮಗೆ ಪ್ರೈಮರ್ ಅಂದ್ರೆ ಏನು. ನೆಕ್ಸ್ಟ್ ಆಲ್ 4 ಟೈಪ್ಸ್ ಆಫ್ ಮೆನಿ ನ್ಯೂಕ್ಲಿಯೋಟೈಡ್ಸ್, ಅದರ ಜೊತೆಗೆ ಇನ್ನೊಂದು ಟ್ಯಾಕ್ DNA ಪಾಲಿಮರೇಸ್ ಎನ್ಸೈಮ್. ಓಕೆ, ಈ ರಿಯಾಕ್ಷನ್ ಮಿಕ್ಸ್ಚರ್ ನಾವೇನ್ ಮಾಡ್ತೀವಿ ಅಂದ್ರೆ we are going to increase the temperature. ಎಷ್ಟು ಇನ್ಕ್ರೀಸ್ ಮಾಡ್ತೀವಿ ಅಂತಂದ್ರೆ heat up to 94 degrees Celsius. ಓಕೆ, ಈ ಒಂದು ಟೆಂಪರೇಚರ್ 1 ನಿಮಿಷದೊಳಗೆ ಏನಾಗುತ್ತೆ ಅಂತಂದ್ರೆ ಡಬಲ್ ಸ್ಟ್ರಾಂಡೆಡ್, ಓಕೆ, ದೇ ಬಿಕಮ್ ಸಿಂಗಲ್ ಸ್ಟ್ರಾಂಡೆಡ್. ಓಕೆ, ಇದೇ ಪ್ರೊಸೀಜರ್ ನಾವೇನಂತ ಹೇಳ್ತೀವಿ ಅಂದ್ರೆ ಡಿನ್ಯಾಚುರೇಷನ್ ಅಂತ ಕರಿತೀವಿ. ಓಕೆ, ಡಯಾಗ್ರಾಮ್ ನೋಡಿ ನೀವು ಬರೀಬಹುದು. ಓಕೆ, ಈ ಡಿನ್ಯಾಚುರೇಷನ್ ಒಂದು ಡಬಲ್ ಸ್ಟ್ರಾಂಡೆಡ್ DNA by providing heat, increasing temperature, they get separated. ಅವಾಗ ಏನಾಯ್ತು, ಸಿಂಗಲ್ ಸ್ಟ್ರಾಂಡೆಡ್ ಆಗಿ ಕನ್ವರ್ಟ್ ಆಯ್ತು. ಓಕೆ, now these are called SS DNA, single stranded DNA. Okay, now these single stranded DNA act as a template for the next synthesis. Okay, ಅದನ್ನೇ ಫಸ್ಟ್ ಹೇಳ್ತೀವಿ denaturation. The reaction mixture is subjected to increasing temperature to 94 degrees Celsius. It result, okay, in separation of both the strands. ಎರಡು strands ಇಲ್ಲಿ separate ಆಯ್ತು due to breaking of hydrogen bond. ಹೈಡ್ರೋಜನ್ ಬಾಂಡ್ ಎರಡರ ಮಧ್ಯೆ ಏನು ಹೈಡ್ರೋಜನ್ ಬಾಂಡ್ ಇತ್ತು, ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸಪರೇಟ್ ಆಯ್ತು. ಓಕೆ, ಅದಕ್ಕೆ ಡಿನ್ಯಾಚುರೇಷನ್ ಪ್ರೊಸೆಸ್ ಏನಂತ ಕರಿತೀವಿ ನಾವು, ಡಿನ್ಯಾಚುರೇಷನ್. ಬೈ ಪ್ರೊವೈಡಿಂಗ್ ಹೀಟ್ ಆರ್ ಬೈ ಇನ್ಕ್ರೀಸಿಂಗ್ ಟೆಂಪರೇಚರ್ ಡಬಲ್ ಸ್ಟ್ಯಾಂಡರ್ಡ್ DNA becomes a single stranded. That process that is called denaturation ಅಂತ ಹೇಳ್ತೀವಿ. ಇನ್ನ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದ್ರೆ annealing. ಓಕೆ, ಇಲ್ಲಿ ಬರುತ್ತೆ ನೋಡಿ. annealing ಅಂದ್ರೆ annel refers to join. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ಮಿಕ್ಸ್ಚರ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಗ್ರಾಜುಯಲಿ ಕೂಲ್ ಮಾಡ್ತೀವಿ. ದಿಸ್ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ ಕೂಲ್ಡ್ ಸ್ಲೋಲಿ ಟು 55 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇಲ್ಲಿ 94 ಡಿಗ್ರಿ ಸೆಲ್ಸಿಯಸ್ ಇರೋದನ್ನ 55 ಡಿಗ್ರಿ ಸೆಲ್ಸಿಯಸ್ಗೆ ತಗೊಂಡ್ ಬರ್ತೀವಿ. ಓಕೆ, ಹೆಂಗೆ ನೀವು ಕೂಲ್ ಮಾಡ್ಕೊಂತ ಹೋಗ್ತೀರಾ, ದೆನ್ 2 primers. ಓಕೆ, ದೆನ್ 2 primers pairs with complementary base sequence. ಹೌದಾ, ಎಲ್ಲಿ ಕಾಂಪ್ಲಿಮೆಂಟರಿ ಇರುತ್ತೆ ಅಲ್ಲಿ ಏನಾಗುತ್ತೆ, ಅದು ಜಾಯಿನ್ ಆಗುತ್ತೆ. ಅದಕ್ಕೆ ನಾವು ಅದನ್ನು annealing ಅಂತ ಕರಿತೀವಿ. ಓಕೆ, ದಿಸ್ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ ಕೂಲ್ಡ್ ಸ್ಲೋಲಿ at 55 degrees Celsius for about 1.5 minutes. 1.5 ನಿಮಿಷ ನಾವೇನ್ ಮಾಡ್ತೀವಿ ಅಂದ್ರೆ ಕೂಲ್ ಮಾಡ್ತೀವಿ. ಮೇಲೆ 1 ನಿಮಿಷ ಇದಕ್ಕೆ 1.5 ನಿಮಿಷ. Then 2 primers pairs the complementary base sequence present at the ends separated DNA strand is called annealing ಅಂತ ಹೇಳ್ತೀವಿ. ಏನ್ ಸಪರೇಟೆಡ್ ಆಗಿರುತ್ತೆ ಅಲ್ಲಿ ಈ ಪ್ರೈಮರ್ಸ್ ಹೋಗಿ
ಕಾಂಪ್ಲಿಮೆಂಟರಿ ಇರೋ ರೀಜನ್ ನೋಡಿಕೊಂಡು ಬೈಂಡ್ ಆಗುತ್ತೆ, ಜಾಯಿನ್ ಆಗುತ್ತೆ. ಅದಕ್ಕೆ ಈ ಪ್ರೋಸೆಸ್ ಅನ್ನ ಎನಲಿಂಗ್ ಅಂತ ಕರಿತೀವಿ. ಓಕೆ, ಇನ್ನ ಥರ್ಡ್ ಸ್ಟೆಪ್ ಬಂದ್ರೆ ಇಲ್ಲಿದೆ ನೋಡಿ. ಓಕೆ, ಇದು ನಾವೇನಪ್ಪ ಅಂದ್ರೆ ಪ್ರೈಮರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಎಸ್, ಮತ್ತೆ ಇಲ್ಲಿ ರಿಯಾಕ್ಷನ್ ಮಿಕ್ಸ್ಚರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಲೋಲಿ ಇನ್ಕ್ರೀಸ್ ಮಾಡ್ತೀವಿ. ಎಷ್ಟು ಡಿಗ್ರಿ ಸೆಲ್ಸಿಯಸ್ಗೆ? 72 ಡಿಗ್ರಿ ಸೆಲ್ಸಿಯಸ್ಗೆ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ರಿಯಾಕ್ಷನ್ ಮಿಕ್ಸ್ಚರ್. ಓಕೆ, ಇದಕ್ಕೂ ಏನಪ್ಪಾ ಅಂದ್ರೆ ಬಹಳ ಅಲ್ಲ, 1 ನಿಮಿಷ ಕೊಡ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಓಕೆ, ಟ್ಯಾಕ್ ಡಿಎನ್ಎ ಪಾಲಿಮರೇಸ್ ಇಸ್ ಗೋನ್ ಕಂಪ್ಲೀಟ್ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗುತ್ತೆ. ಈ ಕಡೆ ಆಡ್ ಮಾಡಿದ್ದು ಈ ಕಡೆ ಜಾಯಿನ್ ಮಾಡ್ಕೊಂತ ಹೋಗುತ್ತೆ, ಇಲ್ಲಿ ಆಡ್ ಮಾಡಿದ್ದು ಈ ಕಡೆ ಆಡ್ ಹಾಕೊಂತ ಬರುತ್ತೆ. Okay, it's very simple. The temperature of reaction mixture is increased to 72 degrees Celsius for 1 minute. This temperature is suitable for the Taq DNA polymerase activity. Then Taq DNA polymerase add complementary nucleotides one by one towards 3' group and result okay 2 DNA molecules. ಅದಕ್ಕೆ ನೋಡ್ರಿ, ಒಂದು DNA molecule ಇರೋದು 2 ಆಯ್ತು. ಮ್ಯಾಕ್ಸಿಮಮ್ ಟೈಮ್ ಎಷ್ಟಿಲ್ಲಿ? ಇಲ್ಲಿ 1 ಮಿನಿಟ್, ಇಲ್ಲಿ 1.5 ಮಿನಿಟ್. ಓಕೆ, ಇಲ್ಲಿ 1 ಮಿನಿಟ್, ಟೋಟಲ್ 3.54 ಮಿನಿಟ್ಸ್. ಓಕೆ, ಇವನ್ ಇನ್ ಅಂಡ್ ಅರೌಂಡ್ 4 ಮಿನಿಟ್ಸ್ ನೀವು ಕಂಪ್ಲೀಟ್ ಮಾಡ್ಕೊಂಡು ತಗೊಂಡ್ರಿ ಅಂದ್ರೆ 1 ಕಾಪಿ ಇರುವಂತ DNA 2 ಕಾಪಿ ಆಗುತ್ತೆ. ಓಕೆ, ಅದೇ ತರ ನೀವು 2 ಕಾಪಿನ ಮತ್ತೆ 4 ನಿಮಿಷ ಇದೇ ಸೇಮ್ ಪ್ರೊಸೀಜರ್ ಮಾಡಿದ್ರಿ ಅಂದ್ರೆ 30 ಸೈಕಲ್ಸ್ ನೀವು ರಿಪೀಟ್ ಮಾಡಿದ್ರಿ ಅಂದ್ರೆ we will get 1 billion copies. ಓಕೆ, ಬಹಳ ಸಿಂಪಲ್ ಪ್ರೊಸೀಜರ್ ಇದು. 5 ಮಾರ್ಕ್ಸ್ ಗೆ ಆರಾಮಾಗಿ ಬರೀಬಹುದು. ಓಕೆ, ಏನ್ ಹೇಳ್ತೀವಿ? ಓಕೆ, ದಿಸ್ ಓವರ್ ಆಲ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಸ್ ಡಿವೈಡೆಡ್ ಇನ್ 3 ಮೇನ್ ಸ್ಟೆಪ್ಸ್. 3 ಮೇನ್ ಸ್ಟೆಪ್ಸ್ ಯಾವುದು? ಡಿನ್ಯಾಚುರೇಷನ್, ಎನಲಿಂಗ್, ಪ್ರೈಮರ್ ಎಕ್ಸ್ಟೆನ್ಷನ್. ಓಕೆ, ಇದು ಬರೆಯೋದಕ್ಕಿಂತ ಫಸ್ಟ್ ಗೆ ಎಟ್ ಸ್ಟಾರ್ಟ್ ಆಫ್ PCR ಕನ್ನಡದಲ್ಲಿ 5 ಮಾರ್ಕ್ಸ್ ಇಷ್ಟು ಬರೀಬೇಕು. ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ 2 ಮಾರ್ಕ್ಸ್ ಅದನ್ನ ಬರೀಬೇಕು. ಓಕೆ, ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ತೋರಿಸಿದೀನಿ, ನೀವೇನ್ ಚಿಂತೆ ಮಾಡಬೇಡ್ರಿ. ಡಬಲ್ ಸ್ಟ್ಯಾಂಡರ್ಡ್ DNA ಇಲ್ಲಿ 2 ಕಾಪೀಸ್ ಆಫ್ DNA ಬಂದಿರೋದು. 3 ಪ್ರೋಸೆಸ್ ಇಲ್ಲೇ ಇದೆ. ಡಿನ್ಯಾಚುರೇಷನ್ ಆದಾಗ 2 ಸ್ಟ್ಯಾಂಡ್ಸ್ ಸಪರೇಟ್ ಆಗುತ್ತೆ. ಎನಲಿಂಗ್ ಆದಾಗ ಸ್ಮಾಲ್ ಪ್ರೈಮರ್ ಹೋಗಿ ಅಟ್ಯಾಚ್ ಆಗುತ್ತೆ. ಪ್ರೈಮರ್ ಎಕ್ಸ್ಟೆನ್ಷನ್ ಆದಾಗ ಕಂಪ್ಲೀಟ್ ಆಗಿ ಟ್ಯಾಕ್ ಪಾಲಿಮರೇಸ್ ಎಂಜೈಮ್ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್ ಅನ್ನ ಆಡ್ ಮಾಡುತ್ತೆ. ಇಷ್ಟು ಕಾನ್ಸೆಪ್ಟ್ ನೀವು ತಲೆಗೆ ಇಟ್ಕೊಂಡ್ರೆ ಆರಾಮಾಗಿ ಬರೀಬಹುದು. ಇಟ್ ಸ್ಟಾರ್ಟ್ಸ್ ಆಫ್ PCR. ಓಕೆ, ಅದಕ್ಕಿಂತ ಫಸ್ಟ್ ಹೇಳಿದ್ನಲ್ಲ, ಓವರ್ ಆಲ್ PCR ದಟ್ ಇನ್ಕ್ಲೂಡ್ಸ್ 3 ಮೇನ್ ಸ್ಟೆಪ್ಸ್. ಯಾವ್ದ್ಯಾವ್ದು? ಡಿನ್ಯಾಚುರೇಷನ್, ಎನಲಿಂಗ್, ಪ್ರೈಮರ್ ಎಕ್ಸ್ಟೆನ್ಷನ್ ಅಥವಾ ಎಕ್ಸ್ಟೆನ್ಷನ್ ಆಫ್ ಪ್ರೈಮರ್ ಅಂತ ಹೇಳ್ಬೋದು. ಓಕೆ, ಇಟ್ ಸ್ಟಾರ್ಟ್ಸ್ ಆಫ್ PCR ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಗೆ ರಿಯಾಕ್ಷನ್ ಮಿಕ್ಸ್ಚರ್ ಒಳಗೆ ಏನೇನ್ ಇರಬೇಕು? ಓಕೆ, ಇಟ್ ಸ್ಟಾರ್ಟ್ಸ್ ಆಫ್ PCR. ಓಕೆ, ದಿ DNA ಫ್ರಮ್ ಡಿಸೈರ್ಡ್ ಸೆಗ್ಮೆಂಟ್, ಯಾವುದನ್ನ ನಾವು ಆಂಪ್ಲಿಫೈ ಮಾಡ್ಬೇಕಂತಿರ್ತೀವಿ ಅದು ಫಸ್ಟ್. ನೆಕ್ಸ್ಟ್ 2 ಪ್ರೈಮರ್ ಮಾಲಿಕ್ಯೂಲ್ ಪ್ಲಸ್ 4 ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್. ಇದು ಬರೀ 4 ಅಷ್ಟೇ ಇರಲ್ಲ, 4,000 ಅಥವಾ ಇವನ್ ಮಿಲಿಯನ್ಸ್ ಗಂಟೆ ಕಾಪೀಸ್ ಇರುತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಟ್ಯಾಕ್ DNA ಪಾಲಿಮರೇಸ್. ಇವನ್ ಇಷ್ಟು ಒಂದು ರಿಯಾಕ್ಷನ್ ಮಿಕ್ಸ್ಚರ್ ಒಳಗೆ ಮಿಕ್ಸ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಹೇಳ್ತೀವಿ ಡಿನ್ಯಾಚುರೇಷನ್. ಹೆಸರೇ ಹೇಳುತ್ತೆ ಡಿನೇಚರ್. ಏನ್ ಡಿನೇಚರ್ ಆಗುತ್ತೆ? ಇಲ್ಲಿ ಹೈಡ್ರೋಜನ್ ಬಾಂಡ್ ಡಿನೇಚರ್ ಆಗುತ್ತೆ. ಯಾಕೆ ಡಿನೇಚರ್ ಆಗುತ್ತೆ? ಇನ್ಕ್ರೀಸ್ ಇನ್ ಟೆಂಪರೇಚರ್. ಓಕೆ, ಅದಕ್ಕೆ ಫಸ್ಟ್ ಪಾಯಿಂಟ್ ಹೇಳ್ತೀವಿ ದ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ ಸಬ್ಜೆಕ್ಟೆಡ್ ಟು ಇನ್ಕ್ರೀಸ್ ಇನ್ ಟೆಂಪರೇಚರ್ ಟು 94 ಡಿಗ್ರಿ ಸೆಲ್ಸಿಯಸ್. ಪ್ಲೀಸ್ ಇದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು, 94 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಮುಂದೆ ಎಲ್ಲಿ ತಗೊಂಡ್ ಬರ್ತೀವಿ ಅದನ್ನ? ಓಕೆ, ಎಸ್ 55 ಡಿಗ್ರಿ ಸೆಲ್ಸಿಯಸ್, ಆಮೇಲೆ 72. 3 ಟೆಂಪರೇಚರ್ ರೇಂಜ್ ಇದೆ ಇಲ್ಲಿ. Okay, the reaction mixture is subjected to increase in temperature to 94 degrees Celsius. It results in separation of both the strands of DNA due to breaking of hydrogen bond. ನಿಮ್ಗೆ ಗೊತ್ತಿದೆ, ಈ 2 DNA strands ಅನ್ನು ಆಡ್ ಮಾಡ್ಕೊಂಡಿರೋದು ಹೈಡ್ರೋಜನ್ ಬಾಂಡ್, ಇದು ವೀಕ್ ಬಾಂಡ್. ಸ್ವಲ್ಪ ನೀವು ಟೆಂಪರೇಚರ್ ಕೊಟ್ರೆ ಏನಾಗ್ಬಿಡುತ್ತೆ? ಡಿನೇಚರ್ ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಓಕೆ, ಅದೇ ಒಂದೊಂದ್ಸಲ ಹೇಳಿದ್ರೆ 94 ಡಿಗ್ರಿ ಸೆಲ್ಸಿಯಸ್ ಮತ್ತೆ ನ್ಯೂಕ್ಲಿಯೋಟೈಡ್ಸ್ ಯಾಕೆ ಸಪರೇಟ್ ಆಗಲಿಲ್ಲ ಅಲ್ಲಿ DNA ಸ್ಟ್ಯಾಂಡ್ ಒಳಗೆ ಅಂದ್ರೆ they are to be held by covalent bond, strong bond irutte. Okay, the reaction mixture is subjected to increase in temperature to 94 degrees Celsius. It results in separation of both the strands of DNA due to breakage of hydrogen bond. It is called denaturation.
Okay, 94 degrees Celsius it completes in 1 minute. Annealing, then reaction mixture is cooled slowly to 55 degrees Celsius for about 1.5 minutes. Then two primers, ಇಲ್ಲಿ ಡಯಾಗ್ರಾಮ್ ನಲ್ಲಿ ನೋಡಬಹುದು, ಇದು ಒಂದು ಪ್ರೈಮರ್ ಇಲ್ಲಿ ಜಾಯಿನ್ ಆಗಿದೆ, ಒಂದು ಪ್ರೈಮರ್ ಇಲ್ಲಿ ಜಾಯಿನ್ ಆಗಿದೆ. ಅದಕ್ಕೆ ಜಾಯಿನ್ ಆಗೋದು ಪ್ರೋಸೆಸ್ ಅನ್ನು annealing ಅಂತ ಕರೀತೀವಿ. This reaction mixture is cooled slowly 55 degrees Celsius for about 1.5 minutes. Then the two primer pairs complementary base sequences present in the ends of separated DNA strand is called annealing. ಅದಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ. ಇನ್ನು ಲಾಸ್ಟ್ ಪ್ರೈಮರ್ ಎಕ್ಸ್ಟೆನ್ಷನ್ ಬಂದ್ಬಿಟ್ರೆ ಟೆಂಪರೇಚರ್ ಆಫ್ ರಿಯಾಕ್ಷನ್ ಮಿಕ್ಸ್ಚರ್ is increased to 72 ಡಿಗ್ರಿ. ಮೂರ್ ಸೀಕ್ವೆನ್ಸ್ 94 ಡಿಗ್ರಿ ಸೆಲ್ಸಿಯಸ್, ಸೆಕೆಂಡ್ ಸ್ಟೆಪ್ ಒಳಗೆ 55 ಡಿಗ್ರಿ ಸೆಲ್ಸಿಯಸ್, ಥರ್ಡ್ ಸ್ಟೆಪ್ ಒಳಗೆ 72 ಡಿಗ್ರಿ ಸೆಲ್ಸಿಯಸ್ ಫಾರ್ 1 minute. This temperature is suitable for Taq DNA polymerase enzyme. ಓಕೆ, ಯೂಶಲಿ ನಿಮ್ಗೆ ಗೊತ್ತಿದೆ ಈ 72 ಡಿಗ್ರಿ ಸೆಲ್ಸಿಯಸ್ ಒಳಗೆ ಬೇರೆ ಎಂಜೈಮ್ಸ್ ಯಾವುದು ಕೆಲಸ ಮಾಡಲ್ಲ. ಅವು ಆಲ್ಮೋಸ್ಟ್ ಪ್ರೋಟೀನ್ ಇರೋದಕ್ಕೆ ಡಿನೇಚರ್ ಆಗಿರುತ್ತೆ. ಬಟ್ ಈ ಟ್ಯಾಕ್ ಥರ್ಮಸ್ ಎಕ್ವಿಟಿಕಸ್ ಅಂತ ಏನು ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ, ಇದು ಥರ್ಮೋಸ್ಟೇಬಲ್ ಇರೋದಕ್ಕೆ ಇಟ್ ವರ್ಕ್ಸ್ ಇನ್ 72 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಅವಾಗ ದ ಟೆಂಪರೇಚರ್ ಆಫ್ ರಿಯಾಕ್ಷನ್ ಮಿಕ್ಸ್ಚರ್ is increased to 72 degree Celsius for 1 minute. This temperature is suitable for Taq DNA polymerase activity. ಅವಾಗ ಟ್ಯಾಗ್ DNA polymerase ಏನ್ ಮಾಡ್ಕೊಂತ ಹೋಗುತ್ತೆ, ಇಲ್ಲಿಂದ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಅನ್ನ ಆಡ್ ಮಾಡ್ಕೊಂತ ಹೋಗುತ್ತೆ, ಅವಾಗ ಪ್ರೈಮರ್ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಲಾಸ್ಟ್ ಒಂದು ಕಾಪಿ DNA ಇರುವಂತದ್ದು ಈ ಕಂಪ್ಲೀಟ್ ಒನ್ ಸೈಕಲ್ ಕಂಪ್ಲೀಟ್ ಆದಾಗ 2 ಕಾಪೀಸ್ ಆಗುತ್ತೆ. 2 ಸೈಕಲ್ ಕಂಪ್ಲೀಟ್ ಆದಾಗ 4. ಇನಿಷಿಯಲಿ ನಂಬರ್ ಬಹಳ ಕಡಿಮೆ ಇರುತ್ತೆ, ಬಟ್ ಬಹಳಷ್ಟು ಸೈಕಲ್ಸ್ ರಿಪೀಟ್ ಆದಾಗ ಕಾಪಿ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು PCR ಡಯಾಗ್ರಾಮ್ ನ ನೆನಪಿಟ್ಕೊಳ್ರಿ, ಪ್ಲಸ್ ಪ್ರೊಸೀಜರ್ ನೆನಪಿಟ್ಕೊಳ್ರಿ, 5 ಮಾರ್ಕ್ಸ್ ಬರುತ್ತೆ. ಓಕೆ, ಐ ಥಿಂಕ್ ಇವತ್ತು ಇಷ್ಟು ಸ್ಟಾಪ್ ಮಾಡೋಣ. ನಾಳೆಯಿಂದ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಈ ಜೀನ್ ಆಫ್ ಇಂಟ್ರೆಸ್ಟ್ ಮತ್ತೆ ವೆಕ್ಟರ್ DNA ನ ಜಾಯಿನ್ ಲೈಗೇಷನ್ ಮಾಡಿ ಬಯೋರಿಯಾಕ್ಟರ್ಸ್ ಒಳಗೆ ಕಲ್ಚರ್ ಮಾಡೋದು ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.